ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಮುಂದಿನ ಪೀಳಿಗೆಗೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಿಗೆ ಉದ್ಯೋಗ ಸಿಗುವುದು ಡೌಟ್. ಇಒ ಆನಂದ್ ಮಕ್ಕಳು ಓದುವ ಕುಟೀರ ಉದ್ಘಾಟನೆ ಮಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ. ಹಿಂದಿನ ಕಾಲದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿಯಾಗಿದ್ದು ಜಾಗದ ಕೊರತೆ ಕಾಣುತ್ತಿತ್ತು. ಈಗಿನ ಕಾಲದಲ್ಲಿ ಸರ್ಕಾರಿ ಶಾಲೆಗಳು ಅತಿ ಹೆಚ್ಚಾಗಿ ಅಭಿವೃದ್ಧಿಯಾಗಿದ್ದರೂ ಮಕ್ಕಳ ಸಂಖ್ಯೆ ಕಡಿಮೆಯಾಗಿರುವುದು ಬೇಸರದ ಸಂಗತಿ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಅವರು ತಿಳಿಸಿದರು. ಚಿಂತಾಮಣಿ ತಾಲೂಕಿನ ಕೋಡಿದವಾಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ 1,10,000 ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿರುವ ಮಕ್ಕಳು ಓದುವ ಕುಟೀರ ಉದ್ಘಾಟನೆ ಹಾಗೂ ಲೇಖನ ಸಾಮಗ್ರಿಗಳ ವಿತರಣಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸರ್ಕಾರಿ ಶಾಲೆಗಳ ಶಿಕ್ಷಕರು ಮಕ್ಕಳಿಗೆ ಉತ್ತಮ ರೀತಿಯ ವಿದ್ಯೆ ನೀಡುತ್ತಿದ್ದರು. ಈಗಿನ ಕಾಲದ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ದಾಖಲಿಸಲು ಹಿಂದೇಟು ಹಾಕುತ್ತಿರುವ ಕಾರಣ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕುಂಠಿತಗೊಳ್ಳುತ್ತಿದೆ. ಇಂತಹ ಪರಿಸ್ಥಿತಿ ಇದ್ರೆ ಮುಂದಿನ ದಿನಗಳಲ್ಲಿ ಶಿಕ್ಷಕರಿಗೆ ಉದ್ಯೋಗ ಸರ್ಕಾರಿ ಶಾಲೆಗಳಲ್ಲಿ ಸಿಗುವುದೇ ಸಂಶಯವಾಗಿದೆ. ಯಾಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳೇ ಇರುವುದಿಲ್ಲ ಎಂದು ವಿವರಿಸಿದರು. ನಂತರ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ಶ್ರೀನಿವಾಸ್ ಎಸ್ವಿ, ಸಿಆರ್ಪಿ ಎಂಎ ಪ್ರಕಾಶ್ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಶಬರಿ ಜನಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಬಡಗವಾರಹಳ್ಳಿ ಶಬರೀಶ್, ಮಾಲೂರು ಉಪ ನೋಂದಣಾಧಿಕಾರಿಗಳಾದ ಬೈರಾರೆಡ್ಡಿ, ನಾರಾಯಣರೆಡ್ಡಿ, ಮುಖ್ಯ ಶಿಕ್ಷಕರಾದ ಎಂ ಚೌಡಾರೆಡ್ಡಿ, ಸಹ ಶಿಕ್ಷಕಿ ಎಂಎಲ್ ಶಂಕರಮ್ಮ, ಶಿಕ್ಷಕಿ ಆಶಾ ಕೆ, ಶಬರಿ ಸೇವಾ ಟ್ರಸ್ಟ್ನ ಟ್ರಸ್ಟಿಗಳಾದ ಮುಖೇಶ್, ಮಂಜುನಾಥ ಸೇರಿದಂತೆ ಮತ್ತಿತರರು ಇದ್ದರು. ಹೋಗಿ ಪರವಾಗಿಲ್ಲ ಸಾಕು. ಕಾಣಿಸ್ತೀಯ ಅಂತದಂತ ಸಾಕು ಬಿಡಿ. ಗಜೀಬೋ ಅಂತಾರೆ ಅದನ್ನು ಕಟ್ಸ್ಕೊಟ್ಟಿದ್ದಾರೆ ಅವರು. ಯಾರು ಕಟ್ಸಿರೋದು ನೀವೇನಾ? ಸೊ ಎಲ್ಲ ಟ್ರಸ್ಟ್ ಮುಖಾಂತರ ಕಟ್ಸಿದ್ದಾರೆ. ಅದು ಮಕ್ಕಳಿಗೆ ಒಂದು ಒಳ್ಳೆ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು. ಮಕ್ಕಳು ಅಂದ ತಕ್ಷಣ ಇಲ್ಲಿ ನನಗೆ ನೆನಪಾಗ್ತಕ್ಕಂಥದ್ದು, ಮುಂದೆ ಬರೀ ನಾವು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿದ್ದಾಗ ಜಾಗ ಇರ್ತಾ ಇರಲಿಲ್ಲ, ಅಷ್ಟು ಜನ ಬರ್ತಾಯಿದ್ರು. ಈಗ ಬರ್ತಾ ಸಂಖ್ಯೆ ಜಾಸ್ತಿ ಆಗಿದೆ. ಒಂದು ನಮ್ಮ ಟೀಚರ್ಸ್ ಕಡೆಯಿಂದ ಹೇಳಿದ್ರೆ ಪ್ರೈವೇಟ್ ಸ್ಕೂಲ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂತೇಳಿ ನಮ್ಮ ಟೀಚರ್ಸ್ ಹೇಳ್ತಕ್ಕಂಥದ್ದು. ಆದರೆ ಎರಡು ಕೊರತೆ ಕಾಣಿಸುತ್ತೆ ನನ್ನ ಟೀಚರ್ಸಿಂದ. ಒಂದು, ಮಕ್ಕಳಿಗೆ ಚೆನ್ನಾಗಿ ಪಾಠ ಮಾಡ್ತಾ ಇದ್ರೆ ಪಾಠ ಮಾಡ್ತಿರಲಿಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಟೀಚರ್ಸ್ ನಾನು ಯಾವತ್ತೂ ಅಲ್ಲಿಗೆಳಿಯೋದಿಲ್ಲ. ಚೆನ್ನಾಗಿ ಪಾಠ ಮಾಡ್ತೀರಿ, ಆದರೆ ಮಕ್ಕಳ ಸಂಖ್ಯೆ ಕೊರತೆ ಆಗುತ್ತೆ, ಮಕ್ಕಳು ಬರ್ತಾ ಇಲ್ಲ ಅನ್ನೋದೊಂದೇ ಮೇಜರ್ ಕೊರತೆ. ಆದರೆ ಮಕ್ಕಳಿಗೆ ಒಂದು ಸ್ಕೂಲಲ್ಲಿ ಒಬ್ಬ ಟೀಚರು ಎಲ್ಲ ರಂಗದಲ್ಲೂ ಅವರಿಗೆ ಮಕ್ಕಳಿಗೆ ಆನಂದ ಉಂಟು ಮಾಡಬೇಕು. ಆವಾಗ ಓದೋದಕ್ಕೆ ಆಸಕ್ತಿ ಬರುತ್ತೆ, ಆವಾಗ ಮಕ್ಕಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಎರಡನೇದು ವಿಚಾರ ಏನಂತಂದರೆ, ಮಕ್ಕಳು ಯಾವಾಗ ಕಡಿಮೆ ಆಗ್ತಾ ಇರ್ತವೋ ನಮ್ಮ ಸ್ಟ್ರಕ್ಚರ್ಸು ಸ್ಕೆಲ್ಟನ್ ರೀತಿ ಉಳ್ಕೊಳ್ತವೆ. ಸ್ಕೆಲ್ಟನ್ ರೀತಿ ಉಳ್ಕೊಂಡಾಗ ಅದು ಸುಮ್ಮನೆ ಮಾನ್ಯುಮೆಂಟ್ಸ್ ಅಷ್ಟೇ. ನಾವು ಆಸ್ತಿಗೆ ಮಾತ್ರ ಅದನ್ನು ಇಟ್ಕೋಬೋದು, ಸರ್ಕಾರದ ಆಸ್ತಿ ಅಂತೇಳಿ. ಇಲ್ಲ ಅಂತಂದರೆ ಅದು ಹಂಗೆ ಆಳ್ಬಿದ್ದು ಹೋಗ್ತದೆ. ಬರ್ತಾ ಸಂಖ್ಯೆ ಕಡಿಮೆ ಆದಾಗ ನೆಕ್ಸ್ಟ್ ಜನ್ರೇಷನ್ ಟೀಚರ್ಸು ಇದೆ. ನೆಕ್ಸ್ಟ್ ನಮಗೇನೋ ಉದ್ಯೋಗ ಸಿಕ್ಕಿದೆ, ನೆಕ್ಸ್ಟ್ ಜನ್ರೇಷನ್ ಅವ್ರಿಗೆ ಉದ್ಯೋಗ ಸಿಗೋಕ್ಕೆ ಅವಕಾಶನೇ ಇರೋಲ್ಲ. ಯಾಕಂದರೆ ಮಕ್ಕಳೇ ಇರೋಲ್ವಲ್ಲ ಸರ್ಕಾರದಲ್ಲಿ. ಸರ್ಕಾರದ ಮಕ್ಕಳೇ ಸ್ಕೂಲಲ್ಲಿ ಮಕ್ಕಳೇ ಇಲ್ದಾಗ ಅದು ಸಂಖ್ಯೆ ಕಡಿಮೆ ಆಗ್ತಾ ಇರ್ತದೆ. ಅದಕ್ಕೆ ಗುರು ಶಿಷ್ಯರ ಸಂಬಂಧದ ಬಗ್ಗೆ ಪಾಪ ಅವ್ರಿಗೆ ಅರ್ಥ ಆಗಲ್ಲ, ನಿಮ್ಗೆ ಅರ್ಥ ಆಗ್ಬೋದು ಅಷ್ಟೇ. ಗುರು ಶಿಷ್ಯರ ಸಂಬಂಧದ ಬಗ್ಗೆ ಚನ್ನಬಸವಣ್ಣ ಒಂದು ಕಡೆ 12ನೇ ಶತಮಾನದಲ್ಲಿ ಒಂದು ವಚನ ಹೇಳ್ತಾರೆ. ಗುರು ಶಿಷ್ಯರ ಸಂಬಂಧ ಏನೆಂದು ಉಪಮಿಸುವೆ,
ಜ್ಯೋತಿಯಿಂದ ಒದಗಿದ ಜ್ಯೋತಿಯಂತಿರಬೇಕು, ದರ್ಪಣದಲ್ಲಿ ಅಡಗಿದ ಪ್ರತಿಬಿಂಬದಂತಿರಬೇಕು, ಸ್ಫಟಿಕದಲ್ಲಿರಿಸಿದ ರಕ್ತದಂತಿರಬೇಕು, ರೂಪಿನ ನೆರಳಿನ ಅಂತರಂಗದಂತಿರಬೇಕು. ಇದು ಕಾರಣ ಕೂಡಲ ಚನ್ನಸಂಗಯ್ಯ ದರ್ಪಣವು ದರ್ಪಣಕ್ಕೆ ತೋರಿದಂತಿರಬೇಕು ಅಂತ ಹೇಳ್ತಾರೆ. ಅಂದರೆ ಅಷ್ಟು ದರ್ಪಣ ಅಂದರೆ ಕನ್ನಡಿ ಅಂತಂದರೆ ಗುರುಗಳು ಅನ್ನೋರು ಜ್ಞಾನ ಕನ್ನಡಿ. ಆ ಜ್ಞಾನ ಕನ್ನಡಿ ಮಕ್ಕಳ ಮುಂದುಗಡೆ ನಿಂತ್ಕೊಂಡಾಗ ಅಥವಾ ಮಕ್ಕಳಿಗೆ ಅವ್ರಿಗೆ ಏನೇನು ಜ್ಞಾನ ಇದೆ ಎಲ್ಲ ಅವ್ರಿಗೆ ತಿಳಿಸ್ಕೊಟ್ಟಾಗ ಅವರು ಜ್ಞಾನ ಕನ್ನಡಿಗಳಾಗಿ ನಿಂತ್ಕೊಳ್ತಾರೆ. ಅಂದರೆ ದರ್ಪಣವು ದರ್ಪಣಕ್ಕೆ ತೋರಿದಂತಿರ್ಬೇಕಂದ್ರೆ ಕನ್ನಡಿ ಮುಂದ್ಗಡೆ ಕನ್ನಡಿ ನಿಂತ್ಕೊಂಡ್ರೆ ಎಷ್ಟು ಕ್ಲಿಯರ್ ಆಗಿರ್ತದೋ ಅಷ್ಟು ಜ್ಞಾನನೂ ಅವ್ರಿಗೋಗಿರ್ಬೇಕು. ಅವ್ರ ಜ್ಞಾನ ನೀವು ಅವರಲ್ಲಿರ್ತಕ್ಕಂಥ ಗುಣಗಳೆಲ್ಲ ನೀವು ಪತ್ತೆ ಹಚ್ಚಿ ಅವ್ರಿಗೆ ಒಳ್ಳೆ ದಾರಿಗೆ ತಿದ್ದಬೇಕು ಅಂತೇಳಿ. ಮಾಂಸದ ಮುದ್ದೆ ಆಗಿರ್ತಕ್ಕಂಥ ಮಕ್ಕಳನ್ನು ತೊಗೊಂಬಂದು 3ನೇ ವರ್ಷಕ್ಕೋ ಏನೋ ಅಂಗನವಾಡಿಗೆ ಹಾಕ್ತಾರೆ, 6ನೇ ವರ್ಷಕ್ಕೆ ನಿಮ್ಗೆ ಹಾಕ್ತಾರೆ. ಸೊ ನಿಮ್ಗೆ ಹಾಕ್ದವಾಗ ಬರೀ ತಂದೆ ತಾಯಿ ತಿದ್ದತಕ್ಕಂಥದ್ದೆಲ್ಲ ಗುರುಗಳು ತಿದ್ದಿದ್ರೆ ಅದಕ್ಕೆ ಒಂದು ಅರ್ಥ ಬರುತ್ತೆ. ಅವ್ರಿಗೆಲ್ಲೋ ಒಂದು ಲೈಫಲ್ಲಿ ಒಂದು ಕಡೆ ಬೆಳಕು ಕಾಣಿಸುತ್ತೆ. ಬೆಳಕು ಕಾಣಿಸಿದಾಗ ಇಂಥ ವೇದಿಕೆಗಳಲ್ಲಿ ಹಲವಾರು ವೇದಿಕೆಗಳನ್ನು ಹಂಚ್ಕೋಬೋದು, ಒಳ್ಳೆ ವ್ಯಕ್ತಿತ್ವನ ರೂಢಿಸ್ಕೋಬೋದು, ಒಳ್ಳೆಯ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೋದು. ಮಕ್ಕಳಿಗೆ ವಿದ್ಯಾಭ್ಯಾಸ ಕಡಿಮೆ ಆದರೂ ಪರವಾಗಿಲ್ಲ, ಸಂಸ್ಕಾರವನ್ನು ಕೂಡ ಟೀಚರ್ಸು ನನಗೆ ಅವ್ರಿಗೆ ಕಲಿಸ್ಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಸೊ ನಾನು ಏನು ಭಾಳ ಹೇಳೋಕ್ಕೆ ಅಂತ ಹೇಗೆ ಪರಿಣಾಮ ಬೀರುತ್ತೆ. ಯಾವತ್ತೂ ಅಷ್ಟೇ ಭೂಮಿಗೆ ಬಿದ್ದಿರತಕ್ಕಂಥ ಒಂದು ಬೀಜ ಅವ್ರ ಎದೆಗೆ ಬಿದ್ದಿರ್ತಕ್ಕಂಥ ಅಕ್ಷರ ಯಾವತ್ತೂ ವ್ಯರ್ಥ ಆಗೋದಿಲ್ಲ. ನೀವು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ನನಗೆ ಕರೆಸಿ ಸುಮಾರು ದಿನಗಳಿಂದ ಮಾಡಿಕೆರೆ ಕೊಡವಾಡಿ ಶಾಲೆಯಲ್ಲಿ ಓದುವ ಕುಟೀರವನ್ನು ನಿರ್ಮಿಸಿ ಅವರ ಟ್ರಸ್ಟ್ ವತಿಯಿಂದ ಮಕ್ಕಳಿಗೆ ಒಂದು ಉಪಯುಕ್ತವಾದ ಕೆಲಸವನ್ನು ಮಾಡಿದ್ದಾರೆ. ಕಳೆದ 1 ವರ್ಷದಿಂದ ನಾನು ನೋಡಿದಾಗೆ ಅವರು ಸುಮಾರು ಶಾಲೆಗಳಲ್ಲಿ ಲೇಖನ ಸಾಮಗ್ರಿಗಳನ್ನು ವಿತರಿಸಿದ್ರು. ಅದರಲ್ಲಿ ನಾನು ಸಹ ಭಾಗವಹಿಸಿದ್ದೆ. ಇವತ್ತು ಒಂದು ಮಕ್ಕಳಿಗೆ ಓದುವ ಕುಟೀರ ಇದು ತುಂಬ ಚೆನ್ನಾಗಿದೆ. ನಾವೊಂದು ಇದೇನೋ ಖಾಸಗಿ ಶಾಲೆಗಳಲ್ಲಿ ಗುರುಕುಲಗಳ ಇದ್ದಾಗ ಇಂದಿನ ಪುರಾಣಗಳಲ್ಲಿ ನಾವು ಗುರುಕುಲ ಇದ್ದವು ಅಂತ ಕೇಳ್ತಾ ಇದ್ವಿ. ಆ ಗುರುಕುಲದ ರೀತಿಯಲ್ಲಿ ಇವತ್ತು ಈ ಕುಟೀರ ಇರೋದು ತುಂಬ ಸಂತೋಷದ ವಿಚಾರ. ಹಾಗೂ ಈ ಶಾಲೆಯ ವಿದ್ಯಾರ್ಥಿಗಳು ಪುಣ್ಯವಂತರು ಅಂತ ನಾವು ಹೇಳ್ಬೋದು. ಅಂತ ಒಂದು ಒಳ್ಳೆಯ ಒಂದು ಅವಕಾಶವನ್ನು ಅವರು ಕಲ್ಪಿಸಿಕೊಟ್ಟಿದ್ದಾರೆ. ನಾವು ಶಬರೀಶ್ ಬಗ್ಗೆ ಹೇಳೋದಾದರೆ, ಕರೋನಾ ಬಂದಾಗ ಸಹ ಅವರು ಜನಮೆಚ್ಚುವ ಕೆಲಸವನ್ನು ಮಾಡಿದ್ದಾರೆ. ಹೇಗೆ ಅಂದರೆ ಅವರ ದ್ವಿಚಕ್ರ ವಾಹನದಲ್ಲಿ ಕೂತ್ಕೊಂಡು ಪ್ರತಿ ಮಂಗಳವಾರ ಹೆಲ್ಮೆಟ್ ಹಾಕ್ಕೊಂಡು 5 ಗಂಟೆಗೆ ಮನೆ ಬಿಡೋರು. ಅದೆಲ್ಲೆಲ್ಲಿ ಹೋಗ್ತಾ ಇದ್ರು ಗೊತ್ತಿಲ್ಲ. ಅನಾಥಾಶ್ರಮಗಳು, ಆದಿ ಬೀದಿಗಳಲ್ಲಿರುವಂತಹ ನಿರ್ಗತಿಕರು, ಬೇರೆ ಬೇರೆ ರೀತಿಯಲ್ಲಿರುವಂಥವ್ರು, ಗಲೀಜಾಗಿರೋರ್ಗೂ ಸಹ ಅವರು ಕ್ಷೌರಿಕವನ್ನು ಮಾಡಿ ಅವ್ರಿಗೊಂದು ಬಾಟಲ್ ನೀರು ತಿಂಡಿ ಕೊಟ್ಟು ಅವ್ರಿಗೆ ಒಂದು ಆರೈಕೆ ಮಾಡಿ ಬರ್ತಾಯಿದ್ರು. ಇಂಥ ಅನೇಕ ಪುಣ್ಯವಾದ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಮತ್ತು ಅವರ ಸ್ವಂತ ಶ್ರಮದಲ್ಲಿ, ಅವರೇನು ಶ್ರೀಮಂತರಲ್ಲ, ಬಡವರಾದರೂ ಸಹ ಅವರ ಒಂದು ಟ್ರಸ್ಟ್ ವತಿಯಿಂದ ಅವರು ಶ್ರಮದಲ್ಲಿ ಅವರ ಬೆವರಿನ ಹಣದಲ್ಲಿ ಈ ರೀತಿ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ಕೊಡೋದಾಗ್ಬೋದು, ಅನಾಥಾಶ್ರಮಗಳಲ್ಲಿ ಊಟ ತಿಂಡಿಯನ್ನು ಕೊಡೋದಾಗ್ಬೋದು, ಈ ಥರ ಮಕ್ಕಳಿಗೆ ಓದುವ ಕುಟೀರ ಮಾಡುವಂಥ ಕೆಲಸ ಆಗ್ಬೋದು. ಹೀಗೆ ಹಲವಾರು ಕೆಲಸಗಳನ್ನು ಅವರು ಮಾಡಿದ್ದಾರೆ. ಅವರ ಒಂದು ಶ್ರಮಕ್ಕೆ ತಕ್ಕಂತೆ 2023-24ನೇ ಸಾಲಿನಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂತು, ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ ಹಲವಾರು ಸಂಘ ಸಂಸ್ಥೆಗಳಿಂದ ಹಲವಾರು ಪ್ರಶಸ್ತಿಗಳು ಅವ್ರಿಗೆ ಬಂದಿದ್ದಾವೆ. ಅವರು ಹೀಗೆ ಅವರ ಒಂದು ಸಮಾಜ ಸೇವೆ, ಸಮಾಜಮುಖಿ ಸೇವೆ, ಜನಸೇವೆ ಮತ್ತು ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ಒಂದು ಬುನಾದಿ ಕೆಲಸಗಳನ್ನು ಕೊಡುವಂಥ ಕೆಲಸ ಆಗ್ಬೋದು, ಇವು ನಿರಂತರವಾಗಿ ಅವ್ರು ಮಾಡ್ಕೊಂಡು ಬರಲಿ ಅಂತ ಹೇಳ್ತಾ ಅವ್ರ ಜೊತೆ ನಾವೆಲ್ಲ ಇರ್ತೀವಿ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳು. ಉತ್ತಮವಾಗಿರ್ತಕ್ಕಂಥ ಕೆಲಸ. ಯಾರಿಗೂ ಕೂಡ ದಾನ ಮಾಡಲಿಕ್ಕೆ ಮನಸ್ಸು ಬರಲ್ಲ. ಈಗ ನಮ್ಮ ದೇಶದಲ್ಲಿ ಕೋಟ್ಯಾಂತ ರೂಪಾಯಿ ಇರ್ತಕ್ಕಂಥ ಜನ ಇದ್ದಾರೆ. ಆದರೆ ಅವರಿಗೆ ನಾವು ಈ ಥರ ಶಾಲೆಗಳಿಗೆ ಸೇವೆ ಮಾಡಬೇಕು. ಇಲ್ಲಿ ಸರ್ಕಾರಿ ಶಾಲೆಗೆ ಬರ್ತಕ್ಕಂತಹ ಎಲ್ಲ ನಮ್ಮ ಮಕ್ಕಳು ಬಡ ಮಕ್ಕಳಾಗಿರ್ತಾರೆ. ಆ ಉದ್ದೇಶದಿಂದ ಕೊಡಬೇಕಂತಕ್ಕಂಥ ಮನಸ್ಸು ಅವ್ರಿಗೆ ಬರಲ್ಲ. ಹಾಗಾಗಿ ನಮ್ಮ ಶಬರಿ ಅವರು ನಿಜವಾಗ್ಲೂ ಇವತ್ತೊಂದು ದಿವಸ ಈ ಒಂದು ಶಾಲೆಯನ್ನು ಗುರುತಿಸಿ ಅಲ್ಲಿ ಮಕ್ಕಳು ಕುಳಿತುಕೊಂಡು ಓದತಕ್ಕಂಥ ಒಂದು ಕೆಲಸ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಅವರು ಈ ದಿವಸ ಪಡೆದವಾಡ ಶಾಲೆಗೆ ಈ ಒಂದು ಮಕ್ಕಳ ಓದುವ ಕೊರಡಿಯನ್ನು ಕಟ್ಟಿಸ್ಕೊಟ್ಟಿದ್ದಾರೆ. ಅವರಿಗೆ ದೇವರು ಒಳ್ಳೆಯ ಆಯಸ್ಸು ಆರೋಗ್ಯ ಎಲ್ಲ ನೀಡಲಿ ಅಂತೇಳಿ ನಾನು ಭಗವಂತನಲ್ಲಿ ಕೇಳ್ಕೊಳ್ತೇನೆ. ಮತ್ತು ನನಗೆ ಸುಮಾರು ಸಲ ಅವರು ಫೋನ್ ಮಾಡಿದ್ರು, ಸರ್ ಯಾವತ್ತು ಇಟ್ಕೊಂಡು ಉದ್ಘಾಟನೆ ಅಂತೇಳಿ. ನಮ್ಮ ಇಲಾಖೆಯಲ್ಲಿ ಅನೇಕ ಕಾರ್ಯಕ್ರಮ ಬರ್ತಾನೆ ಇರ್ತವೆ. ಆ
ಅವ್ರು ಕೊಡ್ತಕ್ಕಂಥ ದಿನಾಂಕಕ್ಕೆ ನಾವು ಬರೋಕ್ಕಾಗೋದಿಲ್ಲ. ಅದು ಮೇಡಮ್ ಬರಬೇಕಾಯ್ತು ಇವತ್ತು, ನಮ್ಮ ಬಿ ಒ ಮೇಡಮ್ ಅವರು ಇವತ್ತು ಸಿ ಒ ಅವರು ಸಭೆ ಕರೆದಿರೋದ್ರಿಂದ ನನಗೆ ಅವರು ಹೇಳಿದರು, ದಯವಿಟ್ಟು ಪ್ರಕಾಶ್ ಅಲ್ಲಿ ಹೋಗಿ ನೀವು ಆ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿ ನಮ್ಮ ಇಲಾಖೆ ಪರವಾಗಿ ಶಬರಿ ಅವರಿಗೆ ಧನ್ಯವಾದಗಳನ್ನು ಹೇಳಿರ್ತಕ್ಕಂಥ ಮಾತು ನಮ್ಗೆ ಹೇಳಿದ್ದಾರೆ. ಹಾಗಾಗಿ ನಮ್ಮ ಇಲಾಖೆ ಪರವಾಗಿ ಶಬರಿ ಮತ್ತು ಅವರ ತಂಡಕ್ಕೆ ನಾನು ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆಯೇ ಅವರ ಸೇವೆ ಇದೇ ಥರ ಮುಂದುವರಿಯಲಿ, ನಮ್ಮೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಇದೇ ರೀತಿ ಅವರ ಒಂದು ಸೇವೆ ಮುಂದುವರಿಯುತ್ತೆ ಅಂತ ನನಗೇನು ಮಾತಾಡಬೇಕು ಆಸೆ ಇದ್ದಾದರೆ ಮಾತಾಡೋಕ್ಕಾಗ. ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ನಿರಂತರ ಸೇವೆ. ಅದೇ ತರಹ ಮಕ್ಕಳು ಕೊಡೋದಾಗಲಿ, ಈ ಓದುವ ಕುಟೀರ, ಅದೇ ತರಹ ನಾವು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ವಿ. ನಾವು ಬಡ ಕುಟುಂಬದಿಂದ ಬಂದವರೇ. ಒಂದು ಹೊತ್ತು ಅನ್ನ ತಿನ್ನಬೇಕಂದ್ರೆ ಭಗವಂತ ಅಂತ ಬೇಡ್ಕೊತಾ ಇದ್ದೆ, ಅನ್ನ ಕೊಡ್ಲಿಲ್ಲಪ್ಪ ದೊಮ್ಮೆ ಇವತ್ತು ಅನ್ನ ಜ್ವರ ಬರಬೇಕಂತ ಬೇಡ್ಕೊತಾ ಇದ್ದೆ. ಅಂದರೆ ಜ್ವರ ಬಂದರೆ ಊಟ ಅನ್ನ ಕೊಡ್ತಾ ಇದ್ದಾರೆ ಮನೆಯಲ್ಲಿ. ಆ ಥರ ಬಡ ಕುಟುಂಬದಿಂದ ಬಂದವರು ನಾವು. ನಿಮ್ಮ ಮಕ್ಕಳಿಗೆ ಏನೋ ಒಂದು ಮಾಡಬೇಕು, ಈ ಥರ ಸರ್ಕಾರಿ ಶಾಲೆಯಲ್ಲಿ ಏನೋ ಒಂಥರ ಮಾಡಬೇಕಂತ ಒಂದು ಆಸೆ. ಸುಮಾರು ವರ್ಷದಿಂದ ಒಂದು 35 ಆಶ್ರಮ ಮಾಡ್ತಾಯಿದ್ದೀನಿ. ಬೀದಿಯಲ್ಲಿರುವಂಥ ನಿರ್ಗತಿಯರಿಗೆ ಇದೇ ಥರ ಸರ್ವಿಸ್ ಮಾಡ್ತಾ ಈ ನಮ್ಮ ಬೇರೆ ಸರ್ ಹೇಳಿದ್ರು, ನಮ್ಮ ಅಪ್ಪ ಅವರು ಓದಿರೋದು ಅಂತ ನಮ್ಮ ಟ್ರಸ್ಟ್ ಮುಖಾಂತರ ಮಾಡಿಸ್ಬೇಕಂತ ನಮ್ಮ ಬೇರೆ ಸರ್ ಅವರು ಏನು ಕೆಲಸ ಮಾಡೋದು ನೀನು ಮಾಡು, ನಾನು ನಿಮಗೆ ಹೇಳ್ತೀನಿ ಅಂತ ಬೇರೆ ಸರ್ ಅವರು ದೇವ್ರ ಥರ ನಮಗೆ ಅಂಥ ಮಂದಿಗಿಂತ ಹೆಚ್ಚು. ಅದೇ ಥರ ನಮ್ಮ ಕುಟುಂಬದವರು ಇದೇ ಥರ ಸಪೋರ್ಟ್ ಇದೇ ಥರ ಇರಲಿ ಅಂತ ಅನಿಸುತ್ತಾ. ಇದು ಎಲ್ಲ ಒಂದು ಅನುಕೂಲ ಏನಂದರೆ ನಿಮಗೆ ಅನುಕೂಲ, ಮಕ್ಕಳಿಗೆ ಅನುಕೂಲ ಇದು. ಇದಕ್ಕೆಲ್ಲ ಸಹಕಾರ ನೀಡಿದಂಥ ಶಬರಿಯವರಿಗೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶ್ರೀನಿವಾಸ್ ಸರ್ಗೆ ಮತ್ತು ಪ್ರಕಾಶ್ ಸರ್ಗೆ ಎಲ್ರಿಗೂ ಇಲ್ಲಿ ಇರುವ ಟೀಚರ್ಸ್ಗೆ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇದು ಒಳ್ಳೆಯ ಕಾರ್ಯಕ್ಕೆ ನಮ್ಮ ಬೆಂಬಲ ಯಾವಾಗಲೂ ಇರುತ್ತೆ ಅಂತ